ಬಿಗ್ ಬಾಸ್ ಸೀಸನ್ 11 ಫಿನಾಲೆ ಮಿಸ್ ಮಾಡಿಕೊಂಡ ಗೌತಮಿ 8ನೇ ಸ್ಥಾನ. ಮುಂದಿನ ಎಲಿಮಿನೇಷನ್ ಯಾರದ್ದು? ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಕೊನೆಯ ವೀಕೆಂಡ್. ಈ ಸೀಸನ್ನಲ್ಲಿ ಕಿಚನ್ ನಡೆಸಿಕೊಡುವ ಕೊನೆ ಪಂಚಾಯಿತಿ. ಇಂದು ಜನವರಿ 18 ಬಿಗ್ ಬಾಸ್ ಶೋ ಸಿಕ್ಕಾಪಟ್ಟೆ ಕುತೂಹಲವನ್ನು ಕೆರಳಿಸಿತ್ತು. ನಾಮಿನೇಟ್ ಆಗಿರುವ 5 ಮಂದಿಯಲ್ಲಿ ಇಬ್ಬರು ಬಿಗ್ ಬಾಸ್ ಮನೆಯಿಂದ ಬರಬೇಕಿತ್ತು. ಯಾರು ಆಚೆ ಬರುತ್ತಾರೋ ಅನ್ನೋದು ದೊಡ್ಡ ಸವಾಲಾಗಿತ್ತು. ಮಿಡ್ ವೀಕ್ ಎಲಿಮಿನೇಷನ್ ಅನ್ನು ರದ್ದುಗೊಳಿಸಿದ ಬಿಗ್ ಬಾಸ್ ವೀಕೆಂಡ್ನಲ್ಲಿ ಡಬಲ್ ಎಲಿಮಿನೇಷನ್ ಇರುತ್ತೆ ಅನ್ನೋ ಸುಳಿವನ್ನು ನೀಡಿತ್ತು. ಹಾಗೆ ಇಂದು ಕಿಚ್ಚನ ವೇದಿಕೆಯಲ್ಲಿ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ. ಅವರೇ ಗೌತಮಿ ಜಾಧವ್. ಬಿಗ್ ಬಾಸ್ ಕೊನೆಯ ವಾರದಲ್ಲಿ ಗೌತಮಿ ಜಾಧವ್ ಎಲಿಮಿನೇಟ್ ಆಗಿದ್ದು ಅವರ ಫ್ಯಾನ್ಸ್ಗೆ ಬೇಸರ ತರಿಸಿದೆ. ವಾರದ ಮಧ್ಯದಲ್ಲಿ ಎಲಿಮಿನೇಷನ್ನಲ್ಲೂ ಕೊನೆಯದಾಗಿ ಉಳಿದುಕೊಂಡಿದ್ದ ಇಬ್ಬರಲ್ಲಿ ಗೌತಮಿ ಜಾಧವ್ ಹಾಗೂ ಭವ್ಯಗೌಡ ಇದ್ದರು. ಇಬ್ಬರಲ್ಲಿ ಒಬ್ಬರು ಹೊರಹೋಗುವುದು ಫಿಕ್ಸ್ ಅಂದಾಗಲೂ ಗೌತಮಿ ಜಾಧವ್ ಹೆಸರು ಮುಂಚೂಣಿಯಲ್ಲಿ ಇತ್ತು. ಆದರೆ ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಹೇಗೋ ಬಚಾವಾಗಿದ್ದರು. ಆದರೆ ವೀಕೆಂಡ್ ಎಲಿಮಿನೇಷನ್ನಲ್ಲಿ ಎಲಿಮಿನೇಟ್ ಆದ ಮೊದಲ ಸ್ಪರ್ಧಿಯಾಗಿ ಹೊರಹೊಮ್ಮಿದ್ದಾರೆ. ಕಿಚ್ಚ ಸುದೀಪ್ ಎಂಟ್ರಿ ಆಗುತ್ತಿದ್ದಂತೆ ಬಿಗ್ ಬಾಸ್ ಮನೆ ಒಳಗಿದ್ದ ಸ್ಪರ್ಧಿಗಳಿಗೆ ಡವ ಶುರುವಾಗುತ್ತದೆ. ಈ ವೀಕೆಂಡ್ನಲ್ಲಿ ಇಬ್ಬರು ಎಲಿಮಿನೇಟ್ ಆಗೋದು ಪಕ್ಕಾ ಅನ್ನೋದು ಮೊದಲೇ ಗೊತ್ತಿದ್ದರಿಂದ ನಾಮಿನೇಟ್ ಆಗಿದ್ದ 5 ಮಂದಿ ಸ್ಪರ್ಧಿಗಳು ಟೆನ್ಷನ್ನಲ್ಲೇ ಇದ್ದರು. ಅದು ಅವರ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ಅದರಲ್ಲಿ ಗೌತಮಿ, ಭವ್ಯಗೌಡ ಹಾಗೂ ಧನರಾಜ್ ಮುಖದಲ್ಲಿ ಎಲಿಮಿನೇಷನ್ ಭಯವಿತ್ತು. ವೀಕೆಂಡ್ನ 2 ದಿನಗಳಲ್ಲಿ ಅಂದರೆ ಶನಿವಾರ ಒಬ್ಬರು ಹಾಗೂ ಭಾನುವಾರ ಇನ್ನೊಬ್ಬರು ಎಲಿಮಿನೇಟ್ ಆಗೋದು ಗ್ಯಾರಂಟಿ ಅಂತಾಗಿತ್ತು. ಮೊದಲ ದಿನ ಅಂದರೆ ಇಂದು ಖ್ಯಾತಿಯ ಗೌತಮಿ ಜಾಧವ್ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ. ಈಗ ಭಾನುವಾರ ಯಾರು ಎಲಿಮಿನೇಟ್ ಆಗುತ್ತಾರೋ ಅನ್ನೋದು ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ. ಬಿಗ್ ಬಾಸ್ ಮನೆಯಿಂದ ಹೊರ ಬರುತ್ತಿದ್ದಂತೆ ಗೌತಮಿ ಜಾಧವ್ ಕಿಚ್ಚ ಸುದೀಪ್ ಪ್ರಶ್ನೆ ಮಾಡಿದರು. ಕೊನೆ ಹಂತದಲ್ಲಿ ಮನೆಯಿಂದ ಹೊರ ಬಂದಿದ್ದಕ್ಕೆ ಎಲ್ಲಿ ಎಡವಿದ್ದೀರಿ ಎಂದು ಕೇಳಿದ್ದರು. ಅದಕ್ಕೆ ಗೌತಮಿ ಜಾಧವ್ ತನ್ನ ವ್ಯಕ್ತಿತ್ವವೇ ಎಲ್ಲದಕ್ಕೂ ಕಾರಣ ಎಂದಿದ್ದಾರೆ. ನನಗೆ ನೇರವಾಗಿ ವಿರೋಧ ಕಟ್ಟಿಕೊಂಡು ಹೇಳುವುದಕ್ಕೆ ಆಗುವುದಿಲ್ಲ ಎಂದು ಪುನರುಚ್ಚರಿಸಿದ್ದಾರೆ. ವೇದಿಕೆ ಮೇಲೆ ಮತ್ತೆ ಪಾಸಿಟಿವಿಟಿ ಮಂತ್ರವನ್ನೇ ಹಾಕಿದ್ದಾರೆ. ನಿರೀಕ್ಷೆ ಮಾಡಿದಂತೆ ಗೌತಮಿ ಜಾಧವ್ ಮನೆಯಿಂದ ಹೊರ ಬಂದಿದ್ದಾರೆ. ಜನವರಿ 20 ಇನ್ನೊಬ್ಬರು ಮನೆಯಿಂದ ಹೊರ ಬರಲಿದ್ದಾರೆ. ಅದು ಯಾರು ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.